ಅದು ಯಾವತ್ತೂ ಸತ್ತೋಯ್ತು. ಆ ಖರ್ಚೀಫು ನನ್ನ ಪ್ರೀತಿ ಸಂಕೇತ ಆಗಿತ್ತು. ಅದ್ರ ನೆನಪಿಗೋಸ್ಕರ ಅದನ್ನು ಇಟ್ಕೊಂಡಿದ್ದೆ ಹೊರತು ಅವ್ರ ಮೇಲಿರೋ ಪ್ರೀತಿಗೋಸ್ಕರ ಇಟ್ಟಿರಲಿಲ್ಲ. ಅಕ್ಕನ ಮನಸ್ಸಲ್ಲಿ ನಿಮ್ಮ ಮೇಲಿರೋ ಪ್ರೀತಿ ಇನ್ನೂ ಜೀವಂತವಾಗಿದೆ. ಅಕ್ಕ ಮನಸ್ಸಲ್ಲಿ ನಿಮ್ಮ ಮೇಲಿಟ್ಟಿರೋ ಪ್ರೀತಿಗೆ ಸಾವೇ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಅವ್ರು ನಿಮ್ಮ ನೆನಪಲ್ಲೇ ಒದ್ದಾಡ್ತಿದ್ದಾರೆ. ಅಕ್ಕ ನಿಮ್ಮ ಮೇಲಿಟ್ಟಿರೋ ಪ್ರೀತಿಗೆ ಬೆಲೆ ಕೊಟ್ಟು ಒಂದು 5 ನಿಮಿಷ ಅವ್ರ ಹತ್ರ ಮಾತಾಡಿ ನಿಮ್ಮ ಕೈ ಮುಗಿತೀನಿ. ಇದೊಂದು ವಿಷಯದಲ್ಲಿ ನನ್ನ ಕಟ್ಟಾಕ್ಬೇಡ ದೀಪ. ನೀನೇನೇ ಕೇಳ್ಕೊಂಡ್ರು ಬಿಡ್ಕೊಂಡ್ರು ನನ್ನ ಮನ್ಸು ಕರ್ಗಲ್ಲ. ನಾನು ಹೊರಡ್ತೀನಿ. ಬಾಯ್. ಅಪ್ಪು, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಅಪ್ಪು. ಭರತ ಬನ್ರಪ್ಪ, ಎಲ್ರಿಗೂ ಭಾಗ್ಯಮ್ಮನ ಹೋಟ್ಲಿಂದ ತಟ್ಟೆ ಇಡ್ಲಿ, ಉದ್ದಿನೊಡೆ, ಕಾಯಿ ಚಟ್ನಿ ಎಲ್ಲ ತಂದಿದ್ದೀನಿ. ನನ್ನ ತಿಂಡಿ ತಿಂದಾಗಿಲ್ಲ, ಒಟ್ಟಿಗೆ ತಿನ್ನೋಣ ಬನ್ನಿ. ಯಾಕ್ರಪ್ಪ ಎಲ್ಲ ಸಪ್ಗಿದ್ದೀರಾ? ಅಲ್ಲ, ನಾನು ರಾತ್ರಿ ಡ್ಯೂಟಿ ಮೇಲೆ ಇರಲಿಲ್ಲ ಅಂತ ಸಾಹೇಬ್ರಿಗೆ ನಾನು ಗೊತ್ತಾಗೋಯ್ತಾ? ಸಾಹೇಬ್ರು ಅರೆಸ್ಟ್ ಮಾಡಿ ಒಳಗಾಕಿದ್ರಲ್ಲ ರೌಡಿ, ಅವ್ನು ತಪ್ಪಿಸ್ಕೊಂಬಿಟ್ಟ ಜಯರಮಣ. ಏ ಭರತ, ಹೇಗಾಯ್ತು ಇದೆಲ್ಲ? ಜಯರಮಣ, ರೌಡಿಗಳರು ರಾತ್ರಿ 10 ಜನ ಬಂದು ನಮ್ಮನ್ನು ಎದುರಿಸಿ ಬೆದರಿಸಿ ಅವನ್ನ ಕರ್ಕೊಂಡು ಹೋಗ್ಬಿಟ್ರು ಜಯರಮಣ. ವಿಷಯ ಸಾಹೇಬ್ರಿಗೆ ಗೊತ್ತಾ? ಸಾಹೇಬ್ರಿಗೆ ಇನ್ನೂ ಗೊತ್ತಿಲ್ಲ. ಈಗ ಇದೆಲ್ಲ ನನ್ನ ತಲೆ ಮೇಲೆ ಬರುತ್ತೆ. ನಿಮ್ಗೆ ಯಾರಿಗೂ ಏನು ಅಪಾಯ ಆಗಿಲ್ಲ ತಾನೇ? ಇಲ್ಲ, ನಾವೆಲ್ಲ ಇದ್ದು ಅವನ್ನ ಏನು ಮಾಡೋಕ್ಕಾಗಿಲ್ವಲ್ಲ ಅಂತಾನೆ ಬೇಜಾರು ಜಯರಮಣ. ನೋಡಿದ್ರ, ಅವ್ರಿಗೆ ಟೆನ್ಷನ್ ಆದರೆ ಎಕ್ಸೈಟ್ ಆದರೆ ಆಗ್ಬರಲ್ಲ, ಸುಸ್ತಾಗ್ತಾರೆ. ನೀವೇನು ಗೊತ್ತಿಲ್ಲದೆ ಅದೇನೋ ಮಾಡ್ತೀನಿ ಅಂತ ಕರ್ಕೊಂಬಂದಿದ್ದೀರಾ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ನೀವಿದ್ದೀರಾ ಅಲ್ಲ ಅಣ್ಣ. ದೀಪಾ, ನನ್ನ ಮಾತನ್ನು ಬೇರೆ ಥರ ತಿಳ್ಕೊಂಬೇಡ. ನಾನೇನು ಬೇರೆ ಥರ ತಿಳ್ಕೊಳ್ಳಿಲ್ಲ ಅಣ್ಣ, ತಿಳ್ಕೊಂಡಿರೋದೇ ಒಂದೇ ಥರ. ಅಕ್ಕಂಗೆ ಹೆಂಗೆ ನಿಮ್ಮ ಮೇಲೆ ಪ್ರೀತಿ ಇದೆಯೋ ಅದೇ ಥರ ನಿಮಗೂ ಅಕ್ಕನ ಮೇಲೆ ಪ್ರೀತಿ ಇದೆ. ಇಲ್ಲ, ಇಲ್ಲದೆ ಹೋಗಿದ್ದಿದ್ರೆ ಅಕ್ಕ ಬೀಳ್ತಿರೋದು ನೋಡಿ ಯಾಕೆ ಓಡ್ ಬಂದು ಇಟ್ಕೊಂಡ್ರಿ? ಯಾಕೆ ನೀರು ಕುಡಿಸಿದ್ರಿ? ಪ್ರೀತಿ ಇರೋದಕ್ಕೆ ತಾನೆ. ಹಾಗೆ ಮಾಡಿದ ಪ್ರೀತಿಯಿಂದ ಅಲ್ಲ, ಮಾನವೀಯತೆಯಿಂದ. ಎಲ್ಲ ಹುಡುಗರು ನಿಮ್ಮ ಥರನೇ ಹೇಳ್ತಾರಲ್ವಾ, ಪ್ರೀತಿ ಇಲ್ಲ ಅಂತಾರೆ, ಅದಾದ್ಮೇಲೆ ಅತಿಯಾಗಿ ಪ್ರೀತಿ ತೋರಿಸ್ತಾರೆ. ಕೇಳಿದಾಗ ಅದು ಪ್ರೀತಿ ಅಲ್ಲ, ಕಾಳಜಿ, ಮಾನವೀಯತೆ ಅಂತ ಏನನ್ನೋ ಹೇಳ್ತಾರೆ. ಸರಿ, ಈಗ ನೀವು ನಡ್ಕೊಂಡಿರೋದು ಕಾಳಜಿ, ಪ್ರೀತಿ ಅಲ್ಲ ಅನ್ನೋದಾದ್ರೆ ಯಾಕೆ ಅವಾಗವಾಗ ದೇವಸ್ಥಾನಕ್ಕೆ ಬಂದು ಅರ್ಚನಾ ಅಕ್ಕನ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀರಾ? ಅಕ್ಕನಿಗೋಸ್ಕರ ತಾನೆ, ಅವ್ರು ಚೆನ್ನಾಗಿರ್ಲಿ ಅಂತ ತಾನೆ. ಹೌದು. ಮತ್ ಯಾಕದ್ ಪ್ರೀತಿ ಅಲ್ಲ ಮಾನವೀಯತೆ ಅಂತ ಹೇಳ್ತಿದ್ದೀರಾ? ಅವತ್ ನೀವ್ ಅಕ್ಕನ್ ಬಿಟ್ಟು ಹೋದಾಗಿಂದ ಅಕ್ಕ ಶ್ರೀಮಂತ ತರ ಬದುಕ್ತಿಲ್ಲ. ತಾನೇ ಕೆಲಸ ಮಾಡಿ ತನ್ನ ದುಡ್ಡಿಂದಾನೇ ಸ್ವಾಭಿಮಾನದಿಂದ ಬದುಕ್ತಿದ್ದಾರೆ. ಕೆಲ್ಸಕ್ಕೆ ಹೋಗೋವಾಗನು ಮನೆ ಕಾರ್ ಹತ್ತಲ್ಲ, ಅಲ್ಲಿ ಕುಡಿಯೋ ಒಂದ್ ಲೋಟ ನೀರಿಗೂ ದುಡ್ಡು ಕೊಡ್ತಾರೆ. ಯಾರ ಋಣನೂ ಇಟ್ಕೊಳ್ಳಲ್ಲ.
ಅಂಥವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರ ಅಲ್ವಾ? ಪ್ರೀತಿನ ಯಾವಾಗ್ಲೂ ಅಭಿಮಾನದಿಂದ ನಂಬಿಕೆಯಿಂದ ನೋಡ್ಬೇಕೆ ಹೊರತು ಅನುಮಾನದಿಂದ ಅಲ್ಲ. ನಿಮ್ಮಿಬ್ರು ನಾ ಒಂದ್ ಕಡೆ ಸೇರ್ಸಕ್ಕೆ ಮೊನ್ನೆ ನಡೆದಿದ್ದ ಫಂಕ್ಷನ್ ಅಲ್ಲೂ ಕಷ್ಟಪಟ್ಟೆ. ಆದ್ರೆ ಅಲ್ಲಿ ನೀವ್ ಅಕ್ಕನ್ ನೋಡಿದ ಕೂಡ್ಲೆ ಹಳೆ ವೈರಿ ನೋಡೋ ತರ ಆಡಿದ್ರಿ. ಅದರಿಂದ ಪಾಪ ಅಕ್ಕ ಎಷ್ಟ್ ನೊಂದ್ಕೊಂಡ್ರು ಗೊತ್ತಾ? ಅಷ್ಟಕ್ಕೂ ಅಕ್ಕ ಅವ್ರ ಮನೆಯವ್ರ ಮಾತೆ ಕೇಳ್ತಾರೆ ಅನ್ನೋದಾಗಿದ್ದಿದ್ರೆ ಇಷ್ಟು ವರ್ಷ ಅವ್ರ ಮದ್ವೆ ಆಗದೆ ಯಾಕೆ ಹಾಗೆ ಇರ್ತಿದ್ರು? ಅಬ್ಬಾ, ದೇವ್ರ ದಯದಿಂದ ಇಬ್ರು ಒಂದಾದ್ರು. ದೇವ್ರ ದಯೆಯಿಂದ ಅಲ್ಲ ಪುಟಿ, ನಿನ್ ದಯೆಯಿಂದ. ಇನ್ಯಾವತ್ತೂ ನನ್ನಿಂದ ದೂರ ಹೋಗ್ಬೇಡ. ನನ್ನಿಂದ ಆಗಿರೋ ತಪ್ಪಿಗೆ ದಯವಿಟ್ಟು ನನ್ನ ಕ್ಷಮಿಸಿ. ನೀವಿಲ್ಲದೆ ಈ ರಾಹುಲ್ ಜೀವನ ಪೂರ್ತಿ ಆಗಲ್ಲ.